ಅಫೀಫಾ ಫ್ರೆಂಡ್ಸ್ ವೆಲ್ಫೇರ್ ಟ್ರಸ್ಟ್ ಸೋಮೇಶ್ವರ ಉಚ್ಚಿಲ ಇದರ 30ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಘದ ಅಧ್ಯಕ್ಷರೇ ಮತ್ತು ಕೆಲವರು ಈಗಾಗಲೇ ನಮಾಜಿಗಾಗಿ ತೆರಳಿದ್ದಾರೆ ಹಿರಿಯರೇ ಮತ್ತು ವೇದಿಕೆಯಲ್ಲಿರುವ ಇತರ ಗಣ್ಯರೇ, ಎದುರು ಕುಳಿತಿರತಕ್ಕ ವಿದ್ಯಾರ್ಥಿಗಳೇ ಮತ್ತು ಯುವಜನರೇ, ಬಹುಶಃ ನಾನು ಒಬ್ಬ ಉಚ್ಚಿಲನಾಗಿದ್ದು ಹುಟ್ಟಿ ಬೆಳೆದದ್ದು ಈ ಊರಲ್ಲೆಲ್ಲ. ಆದರೆ ನನ್ನ ಊರಿಗೆ ಬಂದು ಸೇರಿಕೊಂಡಾಗ ನಾನು ನನ್ನ ಸಾಮಾಜಿಕ ಚಟುವಟಿಕೆಗಳಲ್ಲಿ ವಿಶೇಷವಾಗಿ ಶಿಕ್ಷಣ ಮತ್ತು ಕ್ರೀಡೆಯಲ್ಲಿ ತೊಡಗಿಕೊಂಡಾಗ ನನ್ನ ಜೊತೆಯಾದವರು ಅಫೀಫಾ ಫ್ರೆಂಡ್ಸ್ನ ಹಲವು ಯುವ ಮಿತ್ರರು. ಅವರೆಲ್ಲ ಈಗ ಬಹುಶಃ ಈಗ ಹಿರಿಯ ಮೆಂಬರರು, ನನಗಾಗ ಬಹಳ ಕಿರಿಯ ಮಿತ್ರರು. ಆ ಕಿರಿಯ ಮಿತ್ರರ ಮಿತ್ರತ್ವವನ್ನು ಸಂಪಾದಿಸಿದ ನಾನೇ ಧನ್ಯ. ಯಾಕಂತೇಳಿದರೆ ಒಂದು ಕ್ರೀಡೆ ಮುಖಾಂತರ ಕಟ್ಟಿಕೊಂಡಂಥ ಈ ಸಂಸ್ಥೆ, ಕ್ರೀಡೆ ಮತ್ತು ಆ ಯುವಜನರ ಚೈತನ್ಯ, ಯುವಜನರ ಚೈತನ್ಯ, ಅವರ ಶಕ್ತಿ, ಅದನ್ನು ಒಗ್ಗೂಡಿಸಿಕೊಂಡು ಒಂದು ಬೃಹತ್ ಶಕ್ತಿಯಾಗಿ ಇವತ್ತು ಬೆಳೆದು ಬಂದಿದೆ ಅನ್ನೋದು ಬಹಳ ಸಂತೋಷಕರ ವಿಚಾರ. ಆ ಬೃಹತ್ ಶಕ್ತಿಯ ಮೂಲಕ ಅವರು ಕ್ರೀಡೆ ಮಾತ್ರವಲ್ಲ, ಇವತ್ತು ಸಾಮಾಜಿಕ, ನೈತಿಕವಾಗಿ ಎಲ್ಲ ಧಾರ್ಮಿಕ ಎಲ್ಲ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ಯಾವಾಗಲೂ ಸಂಘಟಿಸುವಾಗ ಮಕ್ಕಳ ಹಂತದಲ್ಲಿ, ಅಂದರೆ ಯುವಜನ ಅಂತ ಹೇಳಿದರೆ ಆ ಟೀನೇಜ್, ಆ ಹಂತದಲ್ಲಿ ಆರಂಭಗೊಂಡ ಕ್ರೀಡೆಯಲ್ಲಿ ನೀವು ಭಾಗವಹಿಸುವ ಮುಖಾಂತರ ಗಳಿಸಿಕೊಂಡಂಥ ಮಿತ್ರತ್ವ, ಆ ಶಕ್ತಿಯ ಸಂಚಲನ, ಅದರ ಸರಿಯಾದ ನಿರ್ವಹಿಸುವಿಕೆ ನಿಮ್ಮನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ, ಯುವಜನರನ್ನೊಂದು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ತದೆ ಕ್ರೀಡೆ. ಆದ್ದರಿಂದ ಎಲ್ಲರಿಗೂ ಬಹಳ ಅಗತ್ಯವಾದದ್ದು. ಅದು ಮಹಿಳೆಯರಿರಲಿ ಅಥವಾ ಗಂಡಸರಿರಲಿ, ಯಾರಿಗೂ ದೈಹಿಕವಾದ ಆರೋಗ್ಯ ಇವತ್ತು ಎಲ್ಲರಿಗೂ ಬಹಳ ಮುಖ್ಯವಾದ ವಸ್ತು. ಯಾಕಂತೇಳಿದರೆ ಆರೋಗ್ಯವಿಲ್ಲದಿದ್ದರೆ ಮತ್ತೆ ಜೀವನ ತುಂಬ ಕಷ್ಟಕರ. ಇವತ್ತಿನ ದಿನಗಳಲ್ಲಿ ಆರೋಗ್ಯವೇ ದೊಡ್ಡ ಭಾಗ್ಯ. ಅದಕ್ಕಿಂತ ದೊಡ್ಡ ಭಾಗ್ಯ ಸಂಪತ್ತು ನೀವು ಎಷ್ಟು ಜತನದಲ್ಲಿ ಇಟ್ಟುಕೊಂಡ್ರು ಅದು ಖರ್ಚಾಗಿ ಹೋಗ್ಬೋದು. ಆದರೆ ನಿಮ್ಮ ಸರಿಯಾದ ಆರೋಗ್ಯ ಮತ್ತು ನೀವು ಬೆಳೆಸಿಕೊಂಡಂಥ ನಿಮ್ಮ ವ್ಯಕ್ತಿತ್ವ ಅದು ಎಲ್ಲೂ ಕಳೆದು ಹೋಗೋದಿಲ್ಲ. ಅದು ನಿಮ್ಮ ಯುವಜನರಿಗೆ ಮತ್ತು ಬರುವಂತಹ ಪೀಳಿಗೆಗೆ ಅದು ಮಾದರಿಯಾಗಬೇಕು. ಅದೊಂದು ಸಮಾಜವನ್ನು ಕಟ್ಟುವಂತಾಗಬೇಕು. ಆಗ ಮಾತ್ರ ಈ ಸಂಘಟನೆಗಳು ಯಶಸ್ವಿ ಆಗ್ತಾ ಬರ್ತವೆ. ನಾನು ಇಲ್ಲಿ ವಿಶೇಷವಾಗಿ ಕಂಡುಕೊಂಡಂತ ಏನು ಹೇಳಿದರೆ, ಎಲ್ಲ ಯುವಜನರು ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಾಗ ಅವರಿಗೆ ನೀರೆರೆದು ಪೋಷಿಸಿದವರು, ಅವರಿಗೆ ಪ್ರೋತ್ಸಾಹ ಇತ್ತವ ಹಿರಿಯರನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಯಾಕಂತೇಳಿ ಆ ಹಿರಿಯರಲ್ಲಿ ಆ ಮನೋಭಾವ ಇದ್ದದ್ರಿಂದ ಈ ಕಿರಿಯರು ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಯಾವಾಗಲೂ ಈಗ ಏನಾಗೋದು ಅಂತೇಳಿದರೆ, ಯುವಜನರು ಏನಾದರೂ ಒಂದು ಕೆಲಸ ಮಾಡುವಾಗ ಅದರಲ್ಲೆಲ್ಲ ಕೈ ಹಾಕಬೇಡ, ಸುಮ್ಮನೆ ಇಲ್ಲ ತುಸಾರ ಬೇಡ ಅಂತ. ಹಾಗಲ್ಲ, ನೀವು ಒಳ್ಳೆಯ ಕೆಲಸ ಮಾಡಿದಾಗ ಯುವಜನರನ್ನು ಪ್ರೋತ್ಸಾಹಿಸಿ, ಅವರು ತಪ್ಪಿದಾಗ ಅವರನ್ನು ತಿದ್ದಿ, ಆಗ ತನ್ನಿಂದ ತಾನೇ ಒಂದು ಸಮಾಜ, ಉತ್ತಮವಾದ ನಾಗರಿಕ ಸಮಾಜ, ಊರ ಜನರ ಎಲ್ಲ ಕಷ್ಟ ಸುಖಗಳಿಗಿಂತ ಸ್ಪಂದಿಸುವಂಥ ಆ ಸಮಾಜ, ಅದನ್ನು ನಾವು ಕಟ್ಟಿಕೊಡಬೇಕಾಗಿದೆ. ಅದು ಇವತ್ತಿನ ಬಹಳ ತೀವ್ರವಾದ ಅಗತ್ಯ. ನಮ್ಮಲ್ಲಿ ಸಮಾಜದೊಳಗೆ ನಮಗೆ ವಿಶ್ವಾಸ, ನಂಬಿಕೆ ಅದು ಇದ್ದಾಗ ಮಾತ್ರ ನಾವು ಧೈರ್ಯವಾಗಿ ಎಲ್ಲದಕ್ಕೂ ಮುನ್ನುಗ್ಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಕ್ರೀಡೆ ಅದನ್ನೆಲ್ಲ ನಿಮಗೆ ಕಲಿಸಿಕೊಟ್ಟಿದೆ. ಅದನ್ನು ನೀವು ಜತನದಿಂದ ಕಾಪಾಡಿಕೊಳ್ಳಿ. ಈ ರೀತಿಯಲ್ಲಿ ಮುಂದುವರಿದು ಇನ್ನು 50 ಸಂವತ್ಸರಗಳ ಆದಷ್ಟು ಶೀಘ್ರ ಕಾಣಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.